ಭೀಮಾ ಕಾಯ್ದಿರಿಸಲಿಕ್ಕೆ ಬಹುಶಃ ಸ್ವಲ್ಪ ಮಸ್ತ್ ಬಂದ ಹಾಗೆ ನೀವು ಕ್ಯಾಂಪಲ್ಲಿ ಗಮನಿಸಿರ್ಬೋದು. ಮಸ್ತ್ ಬಂದಿದೆ, ಅದು ನಿಯಂತ್ರಣಕ್ಕೆ ಬರಬೇಕು. ಅಪಾರವಾದ ಜನಸ್ತೋಮ ಇರ್ತದೆ. ಆನೆ ಮಸ್ತ್ ಬಂದಾಗ ಕೆಲವೊಮ್ಮೆ ಅದರ ಒಂದು ಏನೋ ಸ್ವಭಾವ ಹಿಂದೆ ಮುಂದೆ ಅಥವಾ ಏರುಪೇರು ಆಗಬಾರ್ದು ಅನ್ನುವ ಒಂದು ದೃಷ್ಟಿಯಿಂದ ಮತ್ತು ಅದನ್ನು ಬಹುಶಃ ನಾವು ಇದರಲ್ಲಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅದರ ಒಂದು ಸೌಮ್ಯ ಸ್ಥಿತಿಗೆ ಮರಳಿ ಬಂದಾಗ ಬಹುಶಃ ಅದನ್ನು ನಾವು ಅದಕ್ಕೋಸ್ಕರ ಇಟ್ಕೊಂಡಿದ್ದೀವಿ. ಕನ್ಸರ್ನ್ ಪಟ್ಟಿಯಲಿಲ್ಲ, ಕನ್ಸರ್ನ್ ಪಟ್ಟಿಯಲಿಲ್ಲ. ಎಲ್ಲ ರೀತಿಯ ಇದನ್ನು ನೋಡ್ತೀವಿ. ಆನೆಗಳ ಸ್ವಭಾವ ಹೇಗಿದೆ, ಜನರಲ್ ಆಗಿ ಆನೆಗಳು ಮಾವುತ ಮತ್ತು ಕಾವಾಡಿಯವ್ರ ಜೊತೆ ಸಂಬಂಧ ಹೇಗಿದೆ, ಅವರು ಕೊಡುವಂತಹ ಕಮಾಂಡ್ಗಳು ಆನೆಗಳು ಗ್ರಹಿಸಿ ಅದನ್ನು ಒಂದು ಪಾಲನೆ ಮಾಡ್ತಿದ್ದಾವ. ಮತ್ತು ಸಾರ್ವಜನಿಕರನ್ನು ನೋಡಿದಾಗ ಅದರದ್ದು ಯಾವ ರೀತಿ ಸ್ವಭಾವಗಳನ್ನು ಅದು ತೋರಿಸುತ್ತೆ. ಮತ್ತು ದಸರಾ ಜಂಬೂ ಸವಾರಿ ನಡೆಯುವಾಗ ಅಪಾರವಾದ ಜನಸ್ತೋಮ, 2 ಲಕ್ಷಕ್ಕಿಂತಲೂ ಹೆಚ್ಚಿನ ಜನಗಳು ಇದ್ದಾಗ ರಸ್ತೆಯಲ್ಲಿ ನಾವು ಏನೋ ಗಂಭೀರವಾಗಿ ಹೋಗುವಾಗ ಪ್ರಾಕ್ಟೀಸ್ ಮಾಡುವಾಗ ಅದರ ಸ್ವಭಾವ ಹೆಂಗಿತ್ತು ಹಿಂದೆ ಅನ್ನೋದೆಲ್ಲನೂ ಪರಿಗಣನೆಗೆ ತೆಗೆದುಕೊಂಡು ಒಂದು ಪಟ್ಟಿಯನ್ನು ತಯಾರಿಸಿ ಕೊಟ್ಟಾಗ ಆ ಪಟ್ಟಿಯಲ್ಲಿ ಬರುವಂಥ ಆನೆಗಳ ಒಂದು ಆಯ್ಕೆಯನ್ನು ಮಾಡಿದ್ದಾರೆ ನಮ್ಮ ವನ್ಯಜೀವಿ ಪರಿಪಾಲಕರು. ಸೊ ಆ ಪ್ರಕಾರ ಆಗಿದೆ. ಈ 1.5 ತಿಂಗಳ ಅವಧಿಯಲ್ಲಿ ಬರೋ ಚಾನ್ಸಸ್ ಇದೆಯಾ ಸರ್? ಭೀಮಾ ಬರಬಹುದಾ? ಲೆಟ್ ಅಸ್ ಹೋಪ್. ಅದಕ್ಕೆ ಭಾಳ ಅಪಾರವಾದ ಜನಸ್ತೋಮ, ಅದರದೇ ಆದ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋದು ಗೊತ್ತಿದೆ. ಬಟ್ ಮಸ್ತಲ್ಲಿರುವುದರಿಂದ ಮಸ್ತ್ ಕಡಿಮೆ ಆದಲ್ಲಿ ಬರುವ ಸಂಭವ ಇದೆ.